ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ನಾನಿವತ್ತು ತೋರಿಸ್ಕೊಡ್ತೀನಿ ಬಿಸಿ ಬಿಸಿ ಮಸಾಲ ಕುರ್ಮ. ಮನೆಯಲ್ಲಿ ತರಕಾರಿ ಇದ್ದರೆ ಸಾಕು, ಬೇಗ ಬೇಗ ಡಿಫ್ರೆಂಟಾಗಿ ನಾನು ಹೇಳ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ, ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ನನ್ನ ಮಗ ಬರೋಷ್ಟರಲ್ಲಿ ನಾನು ಬೇಗ ಬೇಗ ಮಾಡಬೇಕು, ಯಾಕಂದರೆ ಅವ್ರು ಸ್ವಲ್ಪ ಲಂಚಿಗೆ ತಗೊಂಡೋಗಿರ್ತಾರೆ, ಹೊಟ್ಟೆ ತುಂಬಿರಲ್ಲ. ಮನೆಗೆ ಬಂದು ಮತ್ತೆ ತಿಂತಾರಲ್ವ, ಬಿಸಿ ಬಿಸಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಬನ್ನಿ, ಅದಕ್ಕೇನೇನು ಬೇಕು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸು, ತರಕಾರಿ ಫಸ್ಟ್ ತೋರಿಸ್ತೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಎತ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಪೇಸ್ಟ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಟೊಮೆಟೊ ಒಂದೇ 3 ಟೊಮೆಟೊ ಎತ್ಕೊಂಡಿದ್ದೀನಿ. ಕಾಯಿ ತುರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 3 ಹಸಿಮೆಣ್ಸಿನ್ಕಾಯಿ ಇದ್ರ ಜೊತೆಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ 1/4 ಟೀ ಸ್ಪೂನು, ಕರಿಬೇವು, ಚಕ್ಕೆ 1, ಲವಂಗ 2, ಎಣ್ಣೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನಾನು, ಒಂದು 3-4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ. ಈಗ ಚಿಟಪಟ ಅನ್ನೋವಾಗ ಕರಿಬೇವು, ಯಾಲಕ್ಕಿ, ಚಕ್ಕೆ, ಲವಂಗ, ಕಸ್ತೂರಿ ಮೆಥಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದ್ರಲ್ಲಿ ಹಾಕ್ತೀನಿ. ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋ ಗಂಟ ನಾವು ಈ ಥರ ಮಾಡ್ಕೊಬೇಕು. 2 ನಿಮಿಷ ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿ ಅನ್ನೋ ಗಂಟ ನಾವು ಈ ಥರ ಬಾಡಿಸ್ಕೊಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋ ಗಂಟ ಈ ರೀತಿ ಬಾಡಿಸ್ಬೇಕು. ಆಯಿಲಲ್ಲೇ ಹಾಕಿದ್ರೆ ಅದು ಒಂಥರ ಸೀದೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು. ಈಗ ಟೊಮೆಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದೂ ಹಸಿ ಸ್ಮೆಲ್ ಹೋಗಬೇಕು ಅನ್ನೋ ಗಂಟ ನಾವು ಈ ರೀತಿ ಬಾಡಿಸ್ಕೊಳೋಣ 1-2 ನಿಮಿಷ. ಈಗ ಕಾಯಿ ತುರಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು 1-2 ನಿಮಿಷ ಈ ರೀತಿ ಬಾಡಿಸ್ಕೊಬೇಕು. ಎಲ್ಲ ಸಪ್ರೇಟು ಪೇಸ್ಟ್ ಮಾಡಿಕೊಂಡು ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಅದು ಡಿಫ್ರೆಂಟು ಟೇಸ್ಟಾಗಿ ಬರುತ್ತೆ ಸ್ಮೆಲ್ಲು, ಅದರಿಂದ. ಈಗ ತರಕಾರಿ ಎತ್ತಿಟ್ಕೊಂಡಿದ್ನಲ್ವ, ತರಕಾರಿ ಹಾಕೋಣ. ಅದನ್ನು 1-2 ನಿಮಿಷ ಇದರಲ್ಲೇ ನಾವು ಫ್ರೈ ಮಾಡೋಣ. ಈಗ ಅರಿಶಿನ, ಧನಿಯಾ, ಅಚ್ಕಾರದ ಪುಡಿ ಹೇಳಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಮಾಡೋದು ಒಂದು 4-5 ಜನ ತಿನ್ಬೋದು, ಆ ರೀತಿ ಮಾಡ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಇನ್ನೊಂಚೂರು 2 ನಿಮಿಷ ಹಸಿ ಸ್ಮೆಲ್ ಹೋಗೋ ಗಂಟ ಬಾಡಿಸ್ಕೊಬೇಕು. ಉಪ್ಪು ಎಲ್ಲ ಅದರಲ್ಲಿ ಬೆರಿಬೇಕಲ್ವ, ಅದರಿಂದ ಖಾರ ಎಲ್ಲ. ಈಗ ಒಂಚೂರು ನೀರನ್ನ ಹಾಕ್ಕೊಳ್ಳೋಣ, ನೋಡಿಕೊಂಡು ಹಾಕ್ಕೊಳ್ಳಿ. ಅಷ್ಟು ಒಂದು ಗಟ್ಟಿಗೂ ಇರಬಾರ್ದು, ಅಷ್ಟೊಂದು ತೆಳ್ಳಗೂ ಇರಬಾರ್ದು. ಯಾಕಂದರೆ ಚಪಾತಿಗೆ, ಪೂರಿಗೆ, ಗೀ ರೈಸ್ ಮಾಡಿದ್ರೆ ಇದಕ್ಕೆಲ್ಲ ಗಟ್ಟಿಯಾಗಿ ತಿಕ್ಕಾಗಿರಬೇಕಲ್ವ, ಆದ್ದರಿಂದ. ರೈಸ್ಗಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಕೊನೆಯದಾಗಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಈ ರೀತಿ ಕುದಿ ಬರುವಾಗ ಲಿಡ್ನ ಕ್ಲೋಸ್ ಮಾಡೋಣ. 1 ವಿಜಿಲ್ ಬಂದರೆ ಲಿಡ್ನ ಆಫ್ ಮಾಡಬೇಕು, ಗ್ಯಾಸ್ನ. ಬೇಗನೆ ಆಗುತ್ತೆ, ಯಾಕಂದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ. ಆಫೀಸ್ಗೆ ಹೋಗೋರು ಎಲ್ಲ ಇರ್ತಾರಲ್ವ, ಅದರಿಂದ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಬಿಸಿ ಬಿಸಿ ಕುರ್ಮ ರೆಡಿಯಾಗಿದೆ ನೋಡಿ. ಈಗ ನನ್ನ ಮಗ ಬಂದಿದ್ದಾನೆ, ಅವನು ಟೇಸ್ಟ್ ಮಾಡಿ ಹೇಳ್ತಾನೆ ಯಾವ ರೀತಿ ಇದೆ ಅಂತ. ಸೂಪರ್ ಆಗಿದೆ ನಮ್ಮಮ್ಮ ಮಾಡಿದ್ದು. ನಾನು ತಿಂದು ನಿಮಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನಾನು ಹೇಳ್ಕೊಡೋ ರೀತಿ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಾಪು ಅಳ್ತಾ ಇದ್ಲು, ಅದಕ್ಕೆ ಹೊರಗಡೆ, ಇಲ್ಲಾಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ನಾಳೆ ಮತ್ತೆ ನಿಮ್ಮ ಜೊತೆ ಸಿಗೋಣ. ಬಾಯ್.